ಜಶ್ವಂತ್ ಯಾದವ್, ಈಗ ರಾಜ್ಯಕ್ಕೆ ಮೂರನೇ ಸ್ಥಾನ ಅಲಂಕರಿಸಿದೆಯಾ? ನಿನ್ನ ಈ ರ್ಯಾಂಕ್ ಪಡೆಯೋದಕ್ಕೆ ಪ್ರೇರಣೆ ಏನು, ಇನ್ಸ್ಪೈರ್ ಯಾರು, ಯಾವ ತರ ಇದಾಯ್ತು? ಸರ್ ನನ್ನ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ ಮತ್ತೆ ಟೀಚರ್ಸ್ ಸರ್, ಯಾರು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಅವರು ಎಫರ್ಟ್ ಹಾಕಿ ಮತ್ತೆ ನಾನು ಓದ್ಬೇಕಂತ. 25ಕ್ಕೂ ಬರ್ತಿದ್ದ ಕರೆಕ್ಟ್ ಆಗಿ? ಅಂದ್ರೆ ಸರ್ ಸ್ವಲ್ಪ ಟೆನ್ಷನ್ ಇದ್ದಿತ್ತು, ಅದು ಬರಲ್ಲ ಅಂತ 625ಗೆ, ಯಾಕಂದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದೆ ಅದಕ್ಕೆ. ಈಗ ಏನಾದ್ರು ರಿವ್ಯಾಲ್ಯೂಯೇಷನ್ ಹಾಕೋ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಅಂದ್ರೆ ಒಂದು ಕಾರಣ ಇದೆ ಸರ್. ಕಾನ್ಫಿಡೆನ್ಸ್ ಇದೆಯಾ ಇನ್ನ 2 ಅಂಕ ನಾನು ಪಡಿಬೋದು ಅಂತೇಳಿ? ಯಾವ ಸಬ್ಜೆಕ್ಟ್ ಅಲ್ಲಿ ನೀನು ಅದು ಕಳ್ಕೊಂಡಿರ್ಬೋದು ಮೇ ಬಿ? ಅದು ಕಾರಣ ಒಂದು, ಮತ್ತೆ ಸೋಷಿಯಲ್ ಒಂದು ಸರ್. ಈಗ ನಿನ್ಗೆ ಯಾವ ತರ ಸಪೋರ್ಟ್ ಸಿಕ್ತು ಶಾಲೆಯಿಂದ ಆಗಿರ್ಬೋದು? ಇವತ್ತು 623 ಅಂಕ ಪಡೆಯೋದಕ್ಕೆ ನಿನಗೆ ತಂದೆ ತಾಯಿ ಜೊತೆಯಲ್ಲಿ ಪ್ರೇರಣೆ ಸಿಕ್ಕಿರುತ್ತೆ ಶಾಲೆಯಿಂದ. ಯಾವ ತರ ಸ್ಟ್ರಗಲ್ ಮಾಡಿದೆ ನೀನು ಅಷ್ಟೊಂದು ರ್ಯಾಂಕ್ ಮಾಡೋದಕ್ಕೆ? ಸರ್ ಅದು ಡೇ 1 ಇಂದಾನೆ ಫುಲ್ ಅವರಿಂದ ಮೋಟಿವೇಶನ್ ಮಾಡಿ ಫುಲ್ ಎಲ್ಲ ಓದಿಸಿ ಇವಾಗ ಲಾಸ್ಟ್ ದಿನವರೆಗೂ ಫುಲ್ ನಂಬಿಕೆ ಇದು ಟ್ರಸ್ಟ್ ಮಾಡಿ ನಮ್ಮನ್ನ ಓದಿಸಿದ್ದಾರೆ ಸರ್ ಅವರು ಟೀಚರ್ಸು ಮತ್ತೆ ತಮ್ಮ ಎಲ್ಲ. ಈಗ ರಾಜ್ಯದಲ್ಲಿ 3ನೇ ಸ್ಥಾನ ಪಡ್ತಿರೋದಕ್ಕೆ ನಿನ್ನ ವೈಯಕ್ತಿಕವಾಗಿ ಮುಂದೆ ಏನಾಗ್ಬೇಕು ಅಂದ್ಕೊಂಡಿದ್ದೀರಾ? ಸರ್ ನಾನು ಸೈನ್ಸ್ ತಗೊಂಡು IIT ಮಾಡ್ಬೇಕು ಅನ್ಕೊಂಡಿದ್ದೆ ಸರ್, JEE ಕ್ಲಿಯರ್ ಮಾಡ್ಬೇಕು. ಅದು ಯಾರ ಆಸೆ? ನಿಮ್ಮ ತಂದೆ ಆಸೆನಾ ನಿಮ್ಮ ಆಸೆನಾ? ನಮ್ಮದೇ ಸರ್. ಈಗ ಮುಂದೆ ಬರುವಂಥವ್ರಿಗೆ SSLCಯಲ್ಲಿ ಯಾವ ಥರ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಸರ್ ಅವ್ರಿಗೆ ಇಲ್ಲೇ ಬಂದು ಸೇರಲಿ ಅಂತ ಹೇಳ್ತೀನಿ ಸರ್, ಯಾಕಂದರೆ ಫುಲ್ಲು ಕ್ವಾಲಿಟಿ ಎಜುಕೇಷನ್ ಇದೆ, ಮತ್ತು ಎಲ್ಲ ಟೀಚರ್ಸ್ ಎಲ್ಲ ವೆಲ್ ಟ್ರೈನ್ಡ್, ಮತ್ತು ಅವರೆಲ್ಲರೂ ಫುಲ್ಲು ಕ್ಲೀನಾಗಿ ಹೇಳ್ಕೊಡ್ತಾರೆ. ಎಲ್ಲ ಎಕ್ಸ್ಟ್ರಾ ಕ್ವಶನ್ಸು ಅವೆಲ್ಲ ಹೇಳಿ ಫುಲ್ಲು ಫೈನಲ್ ಎಕ್ಸಾಮ್ಗೆ ಕ್ಲೀನಾಗಿ ಪ್ರಿಪೇರ್ ಮಾಡ್ತಾರೆ ಸರ್. ಮತ್ತು ತಮ್ಮ ಸರ್ ಅಷ್ಟೇ ಸರ್, ಅವರು ಫುಲ್ಲು ಕ್ವಾಲಿಟಿ ಇರೋ ಟೀಚರ್ಸ್ನೇ ಎಕ್ವಿಪ್ ಮಾಡಿಕೊಂಡು ಫುಲ್ ಎಲ್ಲರಿಗೂ ಓದಿಸ್ಲಿ ಅಂತ ಅವರು ಇದೆ ಸರ್. ಈಗ ಫೈಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸಿದೆ? ಫೇಲ್ ಸರ್, ಅದು ಓದೋದು ಎಲ್ಲರೂ ಓದ್ತಾರೆ ಸರ್, ಆದರೆ ಸ್ವಲ್ಪ ಜನಕ್ಕೆ ಅದು ಅಡ್ಡಲ್ಲ ಸರ್ ಅಷ್ಟೇ. ಅವ್ರಿಗೂ ಬೇರೆದ್ರಲ್ಲಿ ಇರುತ್ತೆ ಸರ್ ಇಂಟ್ರೆಸ್ಟ್, ಬೇರೆ ಕ್ರಿಕೆಟ್ ಆಗಿರ್ಬೋದು, ಬೇರೆ ಯಾವುದು ಅಂದರೆ ಎಜುಕೇಷನ್ ಅವ್ರಿಗೆ ಇರಲ್ಲ ಅಷ್ಟೊಂದು. ಅವ್ರಿಗೆ ಬೇರೆದ್ರಲ್ಲೇ ನೋಡಿಕೊಂಡ್ರೆ ಆಗ್ಬೋದಲ್ಲ ಸರ್ ಅವರು. ಈಗ ಕ್ರೆಸೆಂಟ್ ಸ್ಕೂಲು ನಿಮ್ಮ ಭವಿಷ್ಯವನ್ನು ರೂಪಿಸಿದೆ ಅನ್ನೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಆಗಿದೆಯಾ? ಹ್ಞೂ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ನೀನು ಲರ್ನಿಂಗ್ ಮಾಡ್ತಾ ಇದ್ದೆ? ಈವ್ನಿಂಗ್ ಎಷ್ಟೊತ್ತಿಗೆ ಹೋಗ್ತಾ ಇದ್ದೆ? ಸರ್ ಮಾರ್ನಿಂಗು 8 o'clock 7 o'clock ಕ್ಲಾಸ್ ಇತ್ತು ಸರ್. ಸ್ಕೂಲ್ ಎಂಡಿಂಗ್ಸಲ್ಲಿ ನಾರ್ಮಲ್ 10 o'clock ಹಂಗಿತ್ತು ಸರ್. ಬೆಳಿಗ್ಗೆ ನಾನು ಒಂದು 4:30 ಹಂಗೆ ಎದ್ದೇಳ್ತಾ ಇದ್ದೆ ಸರ್. ಸಾಯಂಕಾಲ 4:30 ಆಗ್ತಾ ಇತ್ತು ಲಾಸ್ಟ್. ಮತ್ತೆ ನೈಟ್ ಕ್ಲಾಸ್ಗೆಲ್ಲ 9 o'clock ಆಗ್ತಾ ಇತ್ತು. ನಾನು ಒಂದು 9 ಇಂದ ಒಂದು 11ವರೆಗೂ ಓದ್ತಾ ಇದ್ದೆ, 11:30 ಹಂಗೆ. ಫೈನಲ್ ಎಕ್ಸಾಮ್ಸ್ ದಿನ ಒಂದು 1 o'clock ಹಂಗೆ ಓದ್ತಾ ಇದ್ದೆ ಸರ್. ಈಗ ನಿನಗೆ ಕಾಂಪಿಟೇಟಿವ್ ಯಾರಾದರೂ ಇದ್ರಾ? ಅವ್ರಿಗಿಂತೂ ನಾನು ಜಾಸ್ತಿ ತೆಗಿಬೇಕಂತ ಹೇಳಿದ್ರು ಯಾರಾದರೂ ಇದ್ರಾ ನಿಮ್ಮ ಸ್ನೇಹಿತರು? ಇದ್ರು ಸರ್. ಅವ್ರಿಗಿಂತ ಇವಾಗ ಜಾಸ್ತಿ ಬಂದಿರೋದಕ್ಕೆ ಯಾವ ಥರ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸಿದೆ ಸರ್. ಅವರು ಅಂದರೆ ಅವ್ರನ್ನ ಬೀಟ್ ಮಾಡಿನ ಅಂತ ಖುಷಿಯಾಗಿದೆ ಸರ್. ಫೈನಲ್ ಆಗಿ ಈ ಶಾಲೆಯ ನಿಮ್ಮ ಕ್ಲಾಸ್ ಟೀಚರ್ ಬಗ್ಗೆ ಏನು ಹೇಳ್ತೀರಿ? ಹಂಗೆ ಹೇಳಕ್ ಎಲ್ಲರಿಗೂ ಸಾಮೂಹಿಕವಾಗಿ ಎಲ್ಲರಿಗೂ? ಓಕೆ ಓಕೆ, ಥ್ಯಾಂಕ್ ಯು. ಇದು ನಮ್ಮ ಶಾಲೆ ಸ್ಟೇಟ್ ಅಲ್ಲಿ ಡಿಜಿಟಲ್ ಆಗಿ ಮುಂದೆ ಬರ್ತಿದೆ. ಅದು ಕೇಳಿ ನಮಗೆ ಫುಲ್ ಖುಷಿ ಆಗುತ್ತಿದೆ. ಯಾಕಂದ್ರೆ ಅವರೆಲ್ಲರೂ ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಅವರೇ ಫುಲ್ ಅದನ್ನೆಲ್ಲ ಡೆವಲಪ್ ಮಾಡಿಬಿಟ್ಟು ಫ್ಲಾಪ್ ಬ್ಯಾರಿಯರ್ಸ್ ಅವೆಲ್ಲ ಮತ್ತೆ ಮಾರ್ಕ್ ಲಿಸ್ಟ್ ಎಲ್ಲ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋದು ಅವೆಲ್ಲ ಅದೆಲ್ಲ ಸ್ಟೇಟ್ ಅಲ್ಲೇ ಫಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದು ಫುಲ್ ನಮ್ಗೆ ಎಂಕರೇಜ್ ಮಾಡ್ತದೆ. ಎಲ್ಲ ಟೀಚರ್ಸು ಫುಲ್ಲು ಚೆನ್ನಾಗಿ ಮಾಡ್ತಾರೆ. ನಾನು 623 ಇಷ್ಟು ತರಕ್ಕೆ ಅವರು ಫುಲ್ಲು ಅವ್ರ ಎಫರ್ಟ್ ಹಾಕಿ ಎಷ್ಟು ಡೌಟ್ಸ್ ಕೇಳಿದ್ರು ಅದನ್ನೆಲ್ಲ ಕಾಂಪ್ರಮೈಸ್ ಮಾಡಿಬಿಟ್ಟು ನಮಗೆ ಎಲ್ಲ ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದಾರೆ. ಫುಲ್ಲು ಒಂದು ಪ್ರೋಸೆಸ್ನ ಫುಲ್ಲು ಅವ್ರು ನಂಬಿಟ್ಟು ನಮಗೆ ಹೇಳ್ಕೊಟ್ಟಿದ್ದು. ಇದು ಫುಲ್ಲು ಅವ್ರದ್ದೇ ಎಫರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ರಾತ್ರಿ ಫುಲ್ಲು ಕಷ್ಟಪಟ್ಬಿಟ್ಟು ನೈಟ್ ಕ್ಲಾಸ್ ತಗೋಬಿಟ್ಟು ಮಾರ್ನಿಂಗ್ ಕ್ಲಾಸು 7 o'clockಗೆ ಬಂದ್ಬಿಟ್ಟು ಹೇಳ್ಕೊಡೋದು ಅಷ್ಟೊಂದು ಈಸಿ ಅಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ನಮಗೋಸ್ಕರ ಮಾತ್ರ ಹೇಳ್ಕೊಡೋದು, ಅದು ಒಂದು ಅವ್ರದ್ದು ನನಗೆ ತುಂಬಾ ಸಂತೋಷ ಆಗಿದೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನು ತಮ್ಮ ಮಗ ಇವತ್ತು ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿರ್ತಾನೆ, 3ನೇ ರ್ಯಾಂಕ್ ಪಡೆದಿರ್ತಾನೆ, ಯಾವ ತರ ಅನಿಸ್ತಾ ಇದೆ ಸರ್ ಇವತ್ತು? ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮಗ ಕಷ್ಟಪಟ್ಟು ಅವ್ರ ಸಾರುಗಳು ತುಂಬಾ ಕಷ್ಟಪಟ್ಟು ಅವ್ರಿಗೆ ಇದು ಮಾಡಿರ್ತಾರೆ. ಸುಮಾರು ಬೆಳಗ್ಗೆ 7 ಗಂಟೆಗೆ ಬಂದರೆ
ನೈಟು ಈ 9 ಗಂಟೆವರೆಗೂ ಅವ್ರಿಗೆ ಟ್ಯೂಷನ್ನು ಸ್ಕೂಲು ಎಲ್ಲ ಮಾಡ್ತಾಯಿದ್ರು. ಅವ್ರ ಸಾರುಗಳು ತುಂಬ ಕಷ್ಟಪಟ್ಟವ್ರೆ. ಅದ್ರ ಜೊತೆಗೆ ಹುಡುಗನು ತುಂಬ ಕಷ್ಟಪಟ್ಟು ಓದಿದ್ದಾನೆ. ಅದರಿಂದ ಅವನು ರ್ಯಾಂಕ್ ಬರೋದಕ್ಕೆ ಸಹಾಯ ಆಯ್ತು. ಸರ್ ನಿಮ್ಮ ಹೆಸರೇನು, ನಿಮ್ದು ಯಾವ ಊರು, ನಿಮ್ಮ ವೃತ್ತಿ ಏನು? ಸರ್ ನಾನು ಅಂದಿನಾಳ ಇಲ್ಲಿ ಪಕ್ಕದಲ್ಲಿ 1 ಕಿಲೋಮೀಟ್ರದಲ್ಲಿ ಅಂದಿನಾಳದಲ್ಲಿ ಹುಟ್ಟಿರೋದು. ನನ್ನ ಮಗನೂ ಅಂದಿನಾಳದಲ್ಲಿ ಹುಟ್ಟಿರೋದು. ನಾವು ವ್ಯವಸಾಯ ಮಾಡ್ತೀವಿ, ವ್ಯವಸಾಯದಿಂದ ಜೀವನ ಮಾಡ್ತೀವಿ. ನಮ್ಮ ಮಗನೂ ಅಷ್ಟೇ, ಅವನು ತೋಟ ಕಡೆ ಏನು ಓಡೋದಿಲ್ಲ, ಓದೋದು ಅಂದ್ಬಿಟ್ರೆ ಅವ್ನು ಬೇರೆ ಏನೂ ಇಲ್ಲ. ನಮ್ಮವರು ಅಷ್ಟೇ, ಅವರು ಭಾರಿ ವ್ಯವಹಾರ ನೋಡ್ಕೊಂಡು ನಮ್ಮ ಇದು ಮಾಡ್ತಾಯಿದ್ರು. ಸರ್ ಈಗ ಕ್ರೆಸೆಂಟ್ ಶಾಲೆಯಲ್ಲಿ 625ಕ್ಕೆ 23 ತೆಗೆದಾಗ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ ನಮ್ಮ ಮಗ ಈ ಥರ ರ್ಯಾಂಕ್ ಪಡಿತಾನೆ ಅಂತ? ಸರ್ ಅವನು UKG LKG ಇಂದನೂ ಇದೇ ಶಾಲೆಯಲ್ಲಿ ಓದಿದ್ದು. ಅವ್ರ ಸಾರುಗಳು ಅಷ್ಟೇ ಭಾರಿ ಅವನಿಗೆ ಎಂಕರೇಜ್ ಕೊಟ್ಟು ಅವನು ಬರ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಮಗೆ ತಿಳುವಳಿಕೆ ಹೇಳ್ತಾ ಇದ್ರು. ನಿಮ್ಮ ಮಗ ಈ ಸಾರಿ ಬರ್ತಾನೆ, ಅದರಿಂದ ಚೆನ್ನಾಗಿ ಅವನು ಓದ್ತಾ ಇದ್ದಾನೆ, ಸ್ವಲ್ಪ ನೀವು ಕಡೆ ಗಮನ ಕೊಡಿ ಅಂತಂದು ಅವ್ರ ತಮ್ಮೀಮ್ ಸರ್ ಭಾರಿ ನಮಗೆ ಹೆಲ್ಪ್ ಮಾಡಿಕೊಟ್ರು. ಅವ್ರಿಗೂ ಧನ್ಯವಾದ ಹೇಳ್ತೀನಿ ಸರ್. ಸರ್ ಈಗ ತಮ್ಮ ಸಂಬಂಧಿಗಳಾಗಿರ್ಬೋದು, ಊರಿನಲ್ಲಿ ಯಾವ ಥರ ಇದು ಬರ್ತಾ ಇದೆ ನಿಮಗೆ? ಸರ್ ನಮ್ಮ ಅಣ್ತಮ್ಮಂದಿರೆಲ್ಲ ಭಾರಿ ಖುಷಿಯಿಂದ ನಮ್ಮ ಮಗ ಈ ಸಾರಿ ರ್ಯಾಂಕ್ ಬಂದಿದ್ದಾನೆ ಅಂದ್ಬಿಟ್ಟು ಅಣ್ತಮ್ಮಂದಿರು ಎಲ್ಲರೂ ಭಾರಿ ಖುಷಿಯಿಂದ ಹೇಳ್ತಾ ಇದ್ದಾರೆ. ಮನೆ ಹತ್ರ ಬಂದು ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಸರ್ ಈಗ ತಮ್ಮ ಎಜುಕೇಶನ್ ಏನನ್ನೋದು ಗೊತ್ತಿಲ್ಲ, ನೀವೇನು ಓದಿದ್ದೀರಿ ಅಂತ? ಸರ್ ನಾನು ಮುನ್ಸಿಪಲ್ ಕಾಲೇಜು BA ಮಾಡಿದ್ದೀನಿ ಸರ್. ಸರ್ ನಿಮ್ಮದು ಅನುಭವ ಏನಾಗಬೇಕಂತಿತ್ತು? ನೀವು ಸರ್ ನಾವು ಆಗ ನಮ್ಮ ತಂದೆ ತೀರ್ಕೊಂಡ್ರು, ನಾವು ತೋಟದ ಕಡೆ ಹೋಗ್ಬಿಟ್ರು ಸರ್. ಅಂದ್ರೆ ಯಾವ್ದಾದ್ರು ಒಂದು ಅಧಿಕಾರಿ ಆಗ್ಬೇಕಂತ ಏನಾದ್ರು ಇತ್ತು, ಆದ್ರೆ ಬೈ ಚಾನ್ಸ್ ಆಗ್ಲಿಲ್ಲ ಸರ್. ನಮ್ಗೆ 2 ಹೆಣ್ಮಕ್ಳು ತಮ್ಮ ಇದ್ದ, ಅವ್ರನ್ನು ಮದುವೆ ಮಾಡಿ ಅವ್ರಿಗೆ ನೋಡ್ಬೇಕು ಅಂತ ಒಂದು ಈಗ ತಮ್ಮ ಮಗನ್ನ ಯಾವ ಅಧಿಕಾರಿ ಮಾಡ್ಬೇಕಂತ ಹೇಳಿ ತಮ್ಮ ಸರ್ ನಮ್ಗೆ 3 ಜನ 2 ಹೆಣ್ಮಕ್ಳು 1 ಗಂಡು ಮಗು. 2 ಹೆಣ್ಮಕ್ಳು ಆಲ್ರೆಡಿ ಇಂಜಿನಿಯರ್ಗಳಾಗಿದ್ದಾರೆ. ಇವನು IIT ಮಾಡಿಸ್ಬೇಕು ಅನ್ನೋ ಒಂದು ಉತ್ಸಾಹದಿಂದ ಅವನು ಮಾಡ್ತಾ ಇದ್ದ. ಸರ್ ಈಗ 623 ಅಂಕ ಪಡೆದಿರೋದಕ್ಕೆ ಕ್ರೆಸೆಂಟ್ ಶಾಲೆಯ ನೆಕ್ಸ್ಟ್ ಸೇರುವಂತ ಮಕ್ಕಳಿಗೆ ಏನು ಹೇಳ್ತೀರಿ ಸರ್? ಸರ್ ಈ ಶಾಲೆಯಲ್ಲಿ ಭಾರಿ ಉತ್ತಮವಾದಂಥ ಶಿಕ್ಷಣ ಇದೆ. ಪ್ರತಿಯೊಬ್ಬರು ಈ ಕಡೆ ಬಂದು ಇಲ್ಲಿ ಸೇರಿ ಒಳ್ಳೆ ಎಜುಕೇಶನ್ ಕೊಡ್ತಾರೆ. ಆ ಸಾರುಗಳು ಅಷ್ಟೇ, ಮೂರ್ತಿ ಸಾರು ಮತ್ತು ಮೋಹನ್ ಸಾರು, ತಮೀಮ್ ಸಾರು ಭಾರಿ ಇದರಿಂದ ನಮಗೆ ಎಂಕರೇಜ್ ಮಾಡ್ತಾರೆ. ನೀವು ಬಂದು ಸೇರಿಸಿ ಒಳ್ಳೆ ಎಜುಕೇಶನ್ ಕೊಡ್ತಾರೆ. ಸರ್ ನಿಮಗೆ ಫಸ್ಟು 623 ನಿಮ್ಮ ಮಗ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು? ಸರ್ ನನ್ನ ಮಕ್ಕಳು ಅವ್ರ ಇಂಜಿನಿಯರ್ಗಳು, ಅವ್ರ ಲ್ಯಾಪ್ಟಾಪಲ್ಲೇ ಅಲ್ಲಿ ಆದ ತಕ್ಷಣ ಹಂಗೆ ನಮಗೆ ತೋರಿಸಿ ಹೇಳಿದ್ರು, ನಮ್ಮ ಇಷ್ಟು ಬಂದಿದೆ 120 600. ಅಮ್ಮ ಈಗ ನೀವೇನು ಓದಿದ್ದೀರಮ್ಮ? ಸರ್ ನಾವೇನು 4ನೇ ಕ್ಲಾಸ್ ಸರ್ ನಾವು ಓದಿದ್ವಿ. ನಾನಂತೂ ಓದ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಓದ್ಲಿ ಅನ್ನೋದು ಕಷ್ಟಪಟ್ಟು ನಾನು ಗಿರಾಕಿ ಮಾಡೋದು ತೋಟದಲ್ಲಿ ದುಡ್ಡು ಅವನು ಚೆನ್ನಾಗಿ ಓದ್ಲಿ, ನಾನು ಓದ್ಲಿಲ್ಲ, ನಮ್ಮ ಮಕ್ಳು ಚೆನ್ನಾಗಿಲ್ಲ ಅನ್ನೋ ಉದ್ದೇಶದಿಂದ ರಾತ್ರಿ ಆಗ್ಲೂ ಕಷ್ಟಪಟ್ಟು ಮಕ್ಕಳನ್ನ ತೋಟ ಕಡೆನೇ ಬಿಡಲ್ಲ. ಅವ್ರು ಓದಿದ್ರೆ ಸಾಕು, ಅವ್ರಿಗೆ ಅವ್ರು ಮುಂದೆ ಅವ್ರ ಭವಿಷ್ಯ ಅದೇ ಸಾಕು. ನಾವಂತೂ ಕಷ್ಟಪಡ್ತಾ ಇದ್ವಿ, ನಮ್ಮ ಮಕ್ಳು ಕಷ್ಟಪಡೋದು ಬೇಡ. ಅವ್ರು ಚೆನ್ನಾಗಿ ಓದಿ ಮುಂದೆ ಇಲ್ಲ ದೊಡ್ಡ ಬೆಳೆದು ಅವ್ರು ಒಂದು ಬರ್ಲಿ ಅಂತೇಳಿ ನಾವು ಇದು ಮಾಡ್ತಾ ಇದ್ವಿ ಸರ್. ಮತ್ತೆ ಈಗ ನಿಮ್ಮ ಮಗನ ಯಾವ ಅಧಿಕಾರಿ ಮಾಡೋಣ ಅನ್ಕೊಂಡಿದೀರಿ ಮೇಡಮ್? ಮುಂದೆ ಏನು ಎಜುಕೇಶನ್ ಕೊಡ್ಸೋಣ? ಏನ್ ಓದಿದ್ರೆ ಅದೆಲ್ಲ ಕೊಡ್ಸಿ, ಅವ್ನ್ ಏನ್ ಓದ್ಬೇಕಂದ್ರೆ ಅದು ಓದಿಸ್ತೀವಿ ಸರ್. ಈ ಶಾಲೆಯಲ್ಲಿ ಯಾವ ತರ ಸಪೋರ್ಟ್ ಸಿಕ್ತು ನಿಮ್ಮ ಮಗನಿಗೆ? ಸರ್ ನಮ್ಗೆ ಸಾರ್ಗಳೆಲ್ಲ ನಮ್ಮ ಮಗಳಿಂದ ಸೇರ್ಸಿದ್ವಿ. ಆ ಸಾರ್ಗಳೆಲ್ಲ ನಮ್ಗೆ ಇವ್ರು ಮಾಡ್ತಾರೆ. ಅವರು ತುಂಬಾ ಕಷ್ಟಪಟ್ಟು ನಮ್ಮ ಮಕ್ಳಿಗೆ ಎಷ್ಟೊತ್ತಾದ್ರೂ ಫೋನ್ ಮಾಡಿದ್ರು, ಅವರು ಫೋನ್ ತೆಗ್ದು ಅವ್ರಿಗೆ ಧೈರ್ಯ ಹೇಳಿ ಎಲ್ಲ ಎಜುಕೇಶನ್ ಮಾಡಿಸಿ ನಮಗೂ ಧೈರ್ಯ ಹೇಳಿದ್ದಾರೆ. ಅವ್ರಿಗೂ ತುಂಬಾ ನಮ್ಗೆ ಧನ್ಯವಾದ ಸರ್. ಸಾರಿಗೂ ಅಷ್ಟೇ, ತಮೀಮ್ ಸಾರು ಎಲ್ರೂ ಅಷ್ಟೇ ಸರ್. ನಮ್ಗೆ ಈಗನು ಹೋದ್ರೆ ನಮ್ಗೆ ತುಂಬಾ ಇಷ್ಟ. ಇದುವರೆಗೂ ನಿಮ್ಮ ಜೀವನದಲ್ಲಿ ಈ ತರ ಖುಷಿ ಯಾವಾಗಾದ್ರೂ ಪಟ್ಟಿದ್ರ? ಇಲ್ಲ ಸರ್, ನಮ್ಗಿಲ್ಲ. ನಾವು ದುಡಿಯೋದೇ ಒಂದು ನಮ್ ಕೆಲಸ. ಆದ್ರೆ ನಮ್ ಮಗ ಏನು ಓದಿ ಅವರು ನಮ್ ಸಾರಿಗೂ ಕಷ್ಟಪಟ್ಟು ಅನುಭವಿಸಿ ಅವ್ರಿಗೂ ನಾವು ಕಷ್ಟಪಟ್ಟಿದ್ದಕ್ಕೂ ಅವರು ನಮ್ಗೆ ಧೈರ್ಯ ಕೊಟ್ಟಿದ್ದಕ್ಕೂ ತುಂಬಾ ಸಂತೋಷ. ನಮ್ಮ ಮಗನಿಂದ ಬೆಳೀಲಿ ಅಂತೇಳಿ ನಾವು ಇದನ್ನ ಮಾಡ್ತೀವಿ ಸರ್. ನಿಮ್ಮ ಸಂಬಂಧಿಕರು ಎಲ್ಲ ಯಾವ ತರ ಖುಷಿ ಪಟ್ರು ಮೇಡಮ್? ನಮ್ಮ ಮನೆ ಮಕ್ಕಳು ನಾವು ಸಂಬಂಧಿಕರು ನಮ್ಗೇನು ಸರ್. ನಮ್ಮ ಮಕ್ಳು ಅದೇ ನಮ್ಮ ಮಗಳು, ನಮ್ಮ ಅಳಿಯ, ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು, ನಾನು ಕಷ್ಟಪಟ್ಟು ಓದಿದ್ರೆ ನಂಗೇನು ಸಿಗ್ಲಿಲ್ಲ. ನಮ್ಮ ಮಕ್ಳು ಚೆನ್ನಾಗಿ ಓದಿದ್ರೆ ನಮ್ಮ ಯಜಮಾನ್ರು ಇದ್ ಮಾಡಿದ್ರು.
ನಾನು ದುಡ್ದು ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಅದೇ